ನಮಸ್ಕಾರ ಸ್ನೇಹಿತರೆ. ಸೊ ಕರ್ನಾಟಕದ ಇತಿಹಾಸದಲ್ಲಿ ಪ್ರತಿಷ್ಠಿತವಾದ ಒಂದು ಕಾಡು ಅಂದರೆ ಅದು ಕುದುರೆಮುಖ. ಯಾಕಂದರೆ ಇದು ನಮ್ಮ ಎಕೋಸಿಸ್ಟಮ್ಗೆ ಭಾಳ ಹೆಲ್ಪ್ ಮಾಡುತ್ತೆ. ನಮ್ಮ ಭಾರತದ ಎಕೋಸಿಸ್ಟಮ್ ಅಂತ ಅಲ್ಲ, ಇಡೀ ಭೂಮಿಯ ಎಕೋಸಿಸ್ಟಮ್ಮು ಹಾಗೂ ಗ್ಲೋಬಲ್ ಲಾಜಿಕ್ ಅಲ್ಲ ಗುರು, ಅದು ಗ್ಲೋಬಲ್ ವಾರ್ಮಿಂಗು ಇದಕ್ಕೆ ಎಲ್ಲ ಭಾಳ ಹೆಲ್ಪ್ ಮಾಡುತ್ತೆ. ಅಂಥ ದೊಡ್ಡ ಕಾಡಿದು, ನೀವು ನೋಡ್ತಿರ್ಬೋದು, ಸರಿಯಾಗಿದೆ ಕಾಡು ಮಾತ್ರ. ಸೊ ಇತಿಹಾಸ ಪುಟಗಳಲ್ಲಿ ಇದು ಕೊನೆವರೆಗೂ ಉಳ್ಕೊಳ್ಳುತ್ತೆ ಕಾಡು. ಅದೇ ಇತಿಹಾಸ ಪುಟಗಳಲ್ಲಿ ಇನ್ನೊಂದು ಊರು ಉಳ್ಕೊಂಡಿದೆ, ಆದರೆ ಆ ಇತಿಹಾಸ ಪುಟಗಳಿಂದನೇ ಅಳಿಸೋಗಿದೆ ಆ ಊರ ಹೆಸರು ಟೌನ್ಶಿಪ್ ಆಫ್ ಕುದುರೆಮುಖ. ಹೆಂಗಿದೆ ನೋಡಿ ಹಾಲು. ಇದು ಆ ಕಾಲದಲ್ಲಿ, ಆ ಟೈಮಲ್ಲಿ ದೊಡ್ಡ ಹಾಲಾಗಿತ್ತು ಅನಿಸುತ್ತೆ. ಮದುವೆ ಅದು ಇದು ಮಾಡ್ತಿದ್ರು ಅನಿಸುತ್ತೆ. ಫುಲ್ಲು ಮೇಲಿದೆ, ದೇವಸ್ಥಾನ ಥರ ಇದೆ ನೋಡೋದಕ್ಕಂತೂ. ಸೊ ಅದನ್ನೊಂದು ಸಲ ತೋರಿಸ್ತೀನಿ ಒಳಗಡೆ ಏನೇನಾಗಿದೆ ಅಂತ. ಬನ್ನಿ ನೋಡೋಣ. ಹಿಂಗೆ ಮಾತಾಡ್ತಾ ಇತಿಹಾಸ ಪುಟಗಳಲ್ಲಿ ಏನೇ ಕಳಿಸೋಯ್ತಿದ್ದು ಅಂದರೆ, ಸೊ ನಿಮಗೆ ಗೊತ್ತಿರೋ ಹಾಗೆ, ಇದು ದೇವಸ್ಥಾನ ಕಂಡ್ರಿ, ಕಾಪಾಡಪ್ಪ, ಇನ್ನು ದೇವ್ರು ಹಂಗೆ ಇದೆ ನೋಡಿ ಅಲ್ಲಿ. ಫುಲ್ಲು ಏಕೋ ಹೊಡಿತಾ ಇದೆ ನನ್ನ ವಾಯ್ಸ್, ನನಗೆ ಅಷ್ಟು ಖಾಲಿ ಇದೆ. ಹಳೆ ಕಾಲದ ನೋಡಿ, ಅಲ್ಲಿ ಟೇಬಲ್ಲು, ನಿಂತ್ಕೊಳ್ಳೋ ಜಾಗ. ಓಕೆ, ಮುಂದೆ ಹೋಗ್ತಾ ಇನ್ನೂ ಇದೆ ಊರು, ನೋಡೋಣ ಬನ್ನಿ. ಸೊ ಇದು ಏನಕ್ಕೆ ಇತಿಹಾಸ ಪುಟಗಳಿಂದ ಅಳಿಸೋಯ್ತು ಅಂತ ಅಂದರೆ ನಾನು ನಿಮಗೆ ಮುಂದೆ ಹೇಳ್ತೇನೆ. ಬನ್ನಿ, ಹೋಗ್ತಾ ಮಾತಾಡ್ತಾ ಹೋಗೋಣ. ನೋಡಿ, ತುಳಸಿ ಕಟ್ಟೆ ಇದೆ, ಆದರೆ ಅದರೊಳಗೆ ತುಳಸಿ ಇಲ್ಲ, ಒಣಗೋಗ್ಬಿಟ್ಟಿದೆ. ಯಾರು ನೀರು ಹಾಕೋರಿಲ್ಲ ನೋಡಿ. ಹಂಗಾಗಿ ಒಳ್ಳೆ ಸನ್ರೈಸ್ ಇದೆ ಮಾತ್ರ. ಅಣ್ಣ, ಬ್ಯಾಂಕ್ ಹತ್ರ ಹೆಂಗೆ ಹೋಗೋದು? ಸೊ ಇದು ಒಂದು ಏರಿಯಾ ಥರ ಅಲ್ವಾ, ಎಲ್ಲ ಒಂದೇ ಥರ ಇದೆ, ಸಿಮಿಲರ್ ಟೈಪ್ ಒಂದೊಂದು ಏರಿಯಾದಲ್ಲಿ ಮನೆಗಳು. ನೋಡ್ತಿರ್ಬೋದು ನೀವು, ಎಲ್ಲ ಒಂದೇ ಥರ ಕಾಣುತ್ತೆ ನೋಡಿ. ಅಲ್ಲಿ ಬಟ್ಟೆ ನೇತಾಕಿದ್ದಾರೆ, ಯಾರೋ ಸೈಕಲ್ ಟೈರಿನ ಹಂಗೆ ಇದೆ, ಜಮಾನ್ದಲ್ಲಿ ನೇತಾಕಿರೋದು. ಭಾರಿ ಇದೆ ಎಲ್ಲ. ಒಳ್ಳೆ ಹೋಗ್ತಾನೇ ಇದ್ದೀವಿ, ಮುಗಿತಾನೇ ಇಲ್ಲ ಇದು. ನಡಿ, ದೊಡ್ಡದಾಗಿದೆ ಊರು. ಒಂದು ಕಾಲದಲ್ಲಿ ಜನರು ಜಂಗುಳಿ ತುಂಬಿದ್ದಿದ್ದ ಕಾಡು ಇವತ್ತಿಗೆ ಪ್ರಾಣಿ ಪಂಗುಳಿ ಜೊತೆ ತುಂಬೋಗಿದೆ. ಪೊಲೀಸ್ ಕ್ವಾರ್ಟರ್ಸ್ ಸೈಕ್. ಹಾಂ ಇಲ್ಲಿ ವಾಸ ಇದ್ದಾರ ಇನ್ನು? ಹಾಂ ಜಾಗ ಬಿಡ್ರಪ್ಪ ಗೋಮಾತೆಗಳ. ಸಹ್ಯಾದ್ರಿ ಭವನ್ ಕ್ರೇಜಿಯಾಗಿದೆ. ಸೊ ಇದು ನೋಡಿ, ಟೌನ್ ಒಳಗಿರೋದು ಸಹ್ಯಾದ್ರಿ ಭವನ್ ಕುದುರೆಮುಖ KOIOCL ಅಂದರೆ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಸಮಥಿಂಗ್ ಏನೋ ಬರುತ್ತೆ. ಸೊ ನೋಡಿ, ಇಲ್ಲಿ ಇನ್ನೂ ವಾಸ ಇದ್ದಾರೆ. ಇದು ಭವನು, ಸಹ್ಯಾದ್ರಿ ಭವನ್ ಅಂತ. ಸಮ್ ಪೀಪಲ್, ವರ್ಕರ್ಸ್ ಮತ್ತು ಪೊಲೀಸ್ ಅವರು ಇವರು ವಾಸ ಇದ್ದಾರೆ ಇಲ್ಲೆಲ್ಲ. ಸೊ ಆದರೂ ಸ್ಟಿಲ್ ಮೋಸ್ಟ್ ಆಫ್ ದ ಪಾರ್ಟ್ ಆಫ್ ದ ಬಿಲ್ಡಿಂಗ್ ಈಸ್ ಅಬ್ಯಾಂಡನ್ಡ್. ಯಾರೂ ಇಲ್ಲ, ಕೆಲವು ಕಡೆ ಎಲ್ಲೋ ಒಂದೊಂದು ಕಡೆ ಮಾತ್ರ ಜನ ಇದ್ದಾರೆ. ಸೊ ಆ ಕಾಲದಲ್ಲಿ ಈ ಜಾಗ ಫುಲ್ಲು ಜನ ತುಂಬಿಕೊಂಡು ಫುಲ್ಲು ವ್ಯವಹಾರ ಅದು ಇದು ನಡೀತಾ ಇದ್ದಿದ್ದ ಜಾಗ ಇದು. ಇವಾಗ ನೋಡಿ, ಕಾಡಸುಗಳಿಗೆ ಒಳ್ಳೆ ಸ್ಪಾಟ್ ಆಗಿದೆ, ಹಾಟ್ ಸ್ಪಾಟ್. ಸೊ ನಾವು ಜಸ್ಟ್ ಇವಾಗ ಬರ್ತಾ ಕಾಡು ಪ್ರಾಣಿಗಳು ಸುಮಾರು ನೋಡಿದ್ವಿ. ಫುಲ್ಲು ಕಂಪ್ಲೀಟ್ಲಿ ಕಾಡಾಗಿ ಕನ್ವರ್ಟ್ ಆಗಿಬಿಟ್ಟಿದೆ ಜಾಗ ಅಂತೂ. ಬನ್ನಿ ಮುಂದೆ ಹೋಗೋಣ ಮಾತಾಡ್ತಾ. ಇಲ್ಲಿ 2 ಬ್ಯಾಂಕ್ ಇದೆ, MNC ಬ್ಯಾಂಕ್ ಬ್ಯಾಕುಂಡಿ ಹಾಗೂ ಕೆನರಾ ಬ್ಯಾಂಕ್ ಇದೆ. ಸೊ ಜಮಾನ್ದಲ್ಲಿ ಇವೆಲ್ಲ ತುಂಬ ಜನ ಓಡಾಡ್ತಿದ್ದಿದ್ದ ಜಾಗ. ಇಲ್ಲೆಲ್ಲ ಫುಲ್ಲು ಬ್ಯಾಂಕಲ್ಲಿ ಆರಾಮಾಗಿ ಪೀಸಾಗಿ ಬಂದು ಡೆಪಾಸಿಟೆಲ್ಲ ಮಾಡಿ ಹೋಯ್ತಿದ್ರು. ಫುಲ್ಲು ಖಾಲಿ ಹೊಡಿತಾ ಇದೆ.
ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ ಒಳಗೆ. ಇಲ್ಲೆಲ್ಲ ಪ್ರಾಣಿಗಳು ಓಡಾಡಿದೆ, ಫುಲ್ಲು ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾವೆ. ಅಲ್ಲಿ ನೋಡಿ ಕಕ್ಕ ಮಾಡೋಕೆ ಬಿದ್ದಿದೆ. ಬಬ್ಬಬ್ಬಬ್ಬಬ್ಬ, ಬ್ಯಾಂಕ್ ಒಳಗೆ ಒಂದು ಸಾಮಾನು ಬಿಟ್ಟಿಲ್ವಲ್ಲ ಗುರು. ಮೇ ಬಿ ಖಾಲಿ ಆದಾಗೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇದು ಖಾಲಿ ಆಗಿದ್ದು ಬಂದು 2006ರಲ್ಲಿ ಖಾಲಿ ಆಯಿತು ಫುಲ್ಲು ಪ್ಲೇಸು. 2001ರಲ್ಲಿ ಇದಕ್ಕೆ ಬಿತ್ತು ಅಲಿಗೇಷನ್ನು. ಸೊ 2006ರಲ್ಲೂ ಖಾಲಿ ಆದಮೇಲೂ ಇಲ್ಲಿ ಜನ ಇದ್ರ ಓನರು ಏನಂತ ಅಂದ್ಕೊಂಡ್ರು ಅಂದರೆ ಇದನ್ನು ರೆಸಾರ್ಟ್ ಮಾಡೋದಕ್ಕೆ ಅಂದ್ಕೊಂಡ್ರು. ಫುಲ್ಲು ಪ್ಲೇಸ್ನ ಕಂಪ್ಲೀಟಾಗಿ ರೆಸಾರ್ಟ್ ಮಾಡಿಬಿಡೋಣ ಅಂತ ಎಲ್ಲ ತೀರ್ಮಾನ ಮಾಡಿದರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಬೈ ಆಲ್ ಮೀನ್ಸ್ ಆ್ಯಂಡ್ ಬೈ ಆಲ್ ಚಾನ್ಸಸ್ ಅದಾಗಲಿಲ್ಲ. ಸೊ ಪೂರ್ತಿ ಸಿಟಿ, ಈ ಊರು ಪೂರ್ತಿ ಕಂಪ್ಲೀಟಾಗಿ ಅಬ್ಯಾಂಡನ್ ಆಗೋಯ್ತು. ಎಲ್ಲ ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲಿದ್ದ ಫ್ಯಾಮಿಲಿಗಳೆಲ್ಲ ಫುಲ್ಲು ಸ್ಕೇರ್ಡಾಗಿ ಊರು ಬಿಟ್ಟು. ಸೊ ದಿಸ್ ಹ್ಯಾಸ್ ಬಿಕಮ್ ಎನ್ ಗೋಸ್ಟ್ ಟೌನ್ ಅಫಿಷಿಯಲಿ. ಸೊ ಇಲ್ಲಿಗೆ ಗೊತ್ತಿರೋ ಜನಗಳು ಆಲ್ಮೋಸ್ಟ್ ಆಲು ಗೋಸ್ಟ್ ಟೌನ್ ಅಂತಲೇ ಅನ್ಕೊತಾರೆ. ನೋಡಿ ಕೆನರಾ ಬ್ಯಾಂಕ್, ನಂದು ಅಕೌಂಟ್ ಇರೋದು ಕೆನರಾ ಬ್ಯಾಂಕಲ್ಲೇ. ಚೆನ್ನಾಗಿದೆ. ಬ್ಯಾಂಕ್ ಒಳಗೆ ನೋಡೋಣ ಬನ್ನಿ ಏನೇನಿದೆ ಅಂತ. ನೋಡುಗರು, ಬ್ಯಾಂಕ್ ಒಳಗೆ ಇನ್ನೂ ಸಾಮಾನಿದೆ. ಟೇಬಲ್ಲು, ಐ ಕ್ಯಾನ್ ಸಿ ಅ ಲಾಕರ್ ದೇರ್. ಇಲ್ಲೆಲ್ಲ ನೋಡಿ ಸಾಮಾನು ಬಿದ್ದಿದೆ. ಟೇಬಲ್, ಇದೇನು ಡೋರ್ ಅನಿಸುತ್ತೆ. ಫ್ರಂಟು ಲಾಕಾ? ಹಾಂ, ಕಂಪ್ಲೀಟ್ಲಿ ಲಾಕ್ಡ್ ಆ್ಯಂಡ್ ಸೀಲ್ಡ್. ಒಂದು ಸಲ ನೋಡೋಣ. ನೋಡಿ ಟೇಬಲ್ಸ್, ಚೇರ್ಸ್, ಯಾರಿಲ್ಲ, ಫುಲ್ಲು ನಮ್ಮದೇ. ಅಪ್ಪ ಸೈಕಾಗಿದೆ ಗುರು. ಸೊ ಈ ಬ್ಯಾಂಕೆಲ್ಲ ಏನು ಕ್ಲೋಸ್ ಆಯಿತು, ಯಾಕೆ ಊರೆಲ್ಲ ಬಿಡೋದ್ರು ಅಂತ ಅಂದರೆ, ಗೌರ್ನಮೆಂಟ್ ಅವ್ರು ಬಂದು 2001ರಲ್ಲಿ ಏನಂತ ಹಾಕಿದ್ರು ಅಂದರೆ, ದಿಸ್ ಈಸ್ ನಾಟ್ ಗುಡ್ ಫಾರ್ ಅವರ್ ಫಾರೆಸ್ಟ್, ನಮ್ಮ ಕಾಡಿಗೆ ಇದು ಒಳ್ಳೆಯದಲ್ಲ, ನಿಲ್ಲಿಸ್ಬಿಡಿ ಅಂತ ಅಂದರು. ಏನಕ್ಕೆ ನಿಲ್ಲಿಸಿ ಅಂತ ಅಂದರು ಅಂದರೆ, ಅದಕ್ಕೂ ಒಂದು ದೊಡ್ಡ ಕಾರಣ ಇದೆ. ನಾನು ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಮುಂದೆ ಏನಿದೆ ನೋಡೋಣ, ಅಣ್ಣನ ಕೇಳೋಣ ಇನ್ನೇನಿದೆ ಅಂತ. ನೀರು ನೋಡಿ ಸಕ್ಕತ್ತಾಗ ರೀತಿದೆ. ಎಂಥ ಜಾಗದಲ್ಲಿ ಎಂಥ ಹಳ್ಳ ಇದೆ ನೋಡಿ, ಕ್ರೇಜಿಯಾಗಿದೆ. ಸೊ ಇಲ್ಲೊಂದು ಸಂಪತ್ ಭವನ್ ಅಂತ ಇದೆ ನೋಡಿ. ಸುಮಾರು ಬಿಲ್ಡಿಂಗ್ಗಳಿದೆ, ಸುಮಾರು, 1-2 ಅಂತ ಅಲ್ಲ, ದೇರ್ ಆರ್ ಲಾಟ್ ಆಫ್ ದಮ್. ಏನಿಲ್ಲ ಅಂದರೂ ಇಲ್ಲಿ 1,500 ಜಾಸ್ತಿ ಜನ ವಾಸ ಮಾಡ್ತಿದ್ದಿದ್ದು ಜಾಗ ಇದು. 2006ರಲ್ಲಿ ಕಂಪ್ಲೀಟಾಗಿ ಮುಚ್ಚೋಗುತ್ತೆ. ಬನ್ನಿ ಬಾಸ್, ಒಂದ್ಸಲ ಹತ್ರದಿಂದ ಹೋಗ್ಬಿಟ್ಟು ನಮಸ್ಕಾರ ಬಂದ್ಬಿಡೋಣ. ಭವನ್ ಇದು ತುಂಬ ದೊಡ್ಡದಾಗಿದೆ, ಅಲ್ಲಿಂದ ಇಲ್ಲಿವರೆಗೂ ಇದೆ. ಹಾಯ್ ಬಾಸ್. ಕುದುರೆಮುಖ ಕಬ್ಬಣ ಅದಿರು ಸಂಸ್ಥೆ ನಿಯಮಿತ ಕುದುರೆಮುಖ ಸಂವಿಧಾನ ಶಿಲ್ಪ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್. ಜೈ ಜವಾನ್ ಜೈ ಕಿಸಾನ್. ಬರ್ತೀನಿ ಬಾಸ್. ಬಾಸಿಗೆ ಕನ್ನಡಕ ಬೇರೆ ಹಾಕ್ಬಿಟ್ಟಿದ್ದಾರೆ ಗುರು. ಸೈನ್ ಹೊಡಿತಾ ಇದೆ. ಹೈಡೋಗಿ ಓಡು ಸಿಗ್ಗಿಕ್ಕೀಗ ಓಡ್ತಾ ಇರು, ನಿಲ್ಲಬೇಡ. ಕುದುರೆ ಹೊಡ್ದಂಗೆ ಓಡ್ತಾ ಇರು ಲೈಫಲ್ಲಿ. ಬದುಕು ಜಟಕ ಬಂಡಿ. ಇವೆಲ್ಲ ಆಲ್ಮೋಸ್ಟ್ ಆಲ್ ಖಾಲಿಯಾಗಿರೋ ಮನೆಗಳು. ಒಂದು ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ, ಯಾಕಂದರೆ ನಮಗೂ ಇರೋದು 2. ಸೊ ನಾವು ಸ್ವಲ್ಪ ಹತ್ರ ಹೋಗಬೇಕು ಅಂದರೆ ಅವು ಗಲಗಲ ಅಂತಿರ್ತವೆ, ಯಾಕಂದರೆ ಫುಲ್ಲು ಖಾಲಿ ಇದೆ ಜಾಗ ಗುರು. ಇಲ್ಲಿ ಯಾರೋ ಹೂವು ಎಲ್ಲ ಹಾಕಿ ಬಿಟ್ಟೋಗಿರೋದಿದೆ. ಮೋಸ್ಟ್ ಪ್ರಾಬಬ್ಲಿ ಇದೊಂದು ಮನೇಲಿ ವಾಸ ಇದ್ದಾರೆ ಅನಿಸುತ್ತೆ, ಅಥವಾ ಜಮಾನ್ದಲ್ಲಿ ಹಾಕಿರೋದು. ಜಮಾನ್ದಲ್ಲಿ ಹಾಕಿರೋದು ಹಂಗಿದೆ. ಸೊ ಅದು ಪ್ಲಾಸ್ಟಿಕ್ ಹೂವು. ಯಾರಿಲ್ಲ ಇಲ್ಲಿ. ಇಲ್ಲೊಂದು ಇದಿದೆ ಜಾಗ, ಅದೊಂದು ತೋರಿಸ್ತೀನಿ ತಡೀರಿ ನಿಮಗೆ ಟಕ್ ಅಂತ. ಓಡು ಮಗ ಓಡು, ರೆಕಾರ್ಡಿಂಗ್ ಟೈಮ್ ಕಮ್ಮಿ ಇದೆ, ಓಡು. ಆಯುಷ್ಮಾನ್ ಆರೋಗ್ಯ ಮಂದಿರ ಕುದುರೆಮುಖ. ಸೊ ಇದು ಬಂದು ಆರೋಗ್ಯ ಕೇಂದ್ರ. ಇದು ಮಕ್ಕಳಿಗೆ ಹಾಗೂ ಗೃಹಿಣಿಯರಿಗೆ ಹಾಗೂ ಯೋಗಾಸನ ಮಾಡ್ತಿದ್ದಂಥ ಜಾಗ ಇದು. ಬೆಳಿಗ್ಗೆ 9ರಿಂದ 10 ಗಂಟೆವರೆಗೆ, 2ರಿಂದ 5 ಗಂಟೆವರೆಗೆ. ಆಲ್ರೆಡಿ ನಾವಿಲ್ಲೇ ಇದ್ದೀವಿ, ಯಾರೂ ಇಲ್ಲ ಯೋಗಾಸನ ಮಾಡೋದಕ್ಕೂ. ಸೊ 2001ರಲ್ಲಿ ಇದಕ್ಕೆ ಅಲಿಗೇಷನ್ ಬರುತ್ತೆ, ಮುಚ್ಚಿಬಿಡಿ ಅಂತ. ಏನಕ್ಕೆ ಅಂತ ಅಂದರೆ, ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಆಗ್ತಿದ್ದಿದ್ದು ಕಬ್ಬಣನ ಇವರು ವಯಾ ರೋಡ್ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ಲಿಲ್ಲ, ವಯಾ ಬಿಗ್ ಪೈಪ್ಲೈನ್ಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು. ಇಲ್ಲಿಂದ ಪೂರ್ತಿ ಮಂಗಳೂರು ಪೋರ್ಟ್ ಪಕ್ಕದಲ್ಲಿ ಪಡುಬಿದ್ರಿ ಇದೆ. ಪಡುಬಿದ್ರಿ ಪೋರ್ಟ್ಗೆ ಇದು ಸೀದಾ ಎಕ್ಸ್ಪೋರ್ಟ್ ಆಗ್ತಿತ್ತು ಪೈಪ್ಲೈನ್ ಮುಖಾಂತರ. ಸೊ ಅದು ಏನಕ್ಕೆ ನಿಂತೋಯ್ತು ಮುಂದೆ ಹೇಳ್ತೀನಿ ಬನ್ನಿ. ಇದು ಗುಡ್ ಬಾಯ್, ಯು ದ ಗುಡ್ ಬಾಯ್, ಯು ದ ಗುಡ್ ಬಾಯ್, ಯು ದ ಗುಡ್ ಬಾಯ್. ಹಾಯ್ ದ ಗುಡ್ ಬಾಯ್. ಸೊ ನೋಡಿ, ಇದು ಜಾಂಬ್ಲೆ ಬ್ರಿಡ್ಜ್ ಅಂತ, ಜಾಂಬ್ಲೆಯಲ್ಲಿರೋದು ಹ್ಯಾಂಗಿಂಗ್ ಬ್ರಿಡ್ಜು. ಏನಕ್ಕೆ ಹ್ಯಾಂಗಿಂಗ್? ಯಾವ್ದು ಗುರು ಇದು? ಬ್ರಿಡ್ಜೇ ಉಚ್ಚೆ ಹೋಯ್ತಾ ಇದೆ. ಸೈಕ್.
ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಏನಕ್ಕೆ ಕರೀತಾರೆ ಅಂದರೆ ಮೇಲಿಂದ ಇಲ್ಲಿಂದ ಕನೆಕ್ಟ್ ಆದರೆ ಸೀದಾ ನಿಮಗೆ ಅಲ್ಲೇ ಕನೆಕ್ಟ್ ಆಗೋದು, ಬೇಸಲ್ಲೆಲ್ಲೂ ಕನೆಕ್ಷನ್ಸ್ ಇರಲ್ಲ ಇದಕ್ಕೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಹ್ಯಾಂಗಿಂಗ್ ಬ್ರಿಡ್ಜ್. ಆಮೇಲೆ ಅಣ್ಣ ಗೊತ್ತೇ ಇರಲಿಲ್ಲ ಅಣ್ಣ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೇಡಿ ಪ್ಲೀಸ್. ಸೊ ನಾನು ಹೇಳಿದ್ನಲ್ಲ ಪೈಪ್ಲೈನ್ಸು ದೊಡ್ಡದು ಟೌನ್ಶಿಪ್ಪು ಏನಕ್ಕೆ ನಿಲ್ತು ಆ ಪೈಪ್ಲೈನಿಂದ ಅಂತ ಹೋಗ್ತಾ ಮಾತಾಡೋಣ ಬನ್ನಿ. 2006 ಕಂಪ್ಲೀಟಾಗಿ ನಿಂತೋಗ್ಬಿಡುತ್ತೆ, ಬೇರೆ ಆಪ್ಷನ್ ಇಲ್ಲದೇ ನಿಲ್ಲಿಸ್ಬಿಡ್ತಾರೆ. ಅದನ್ನು ಏನಕ್ಕೆ ನಿಲ್ಲಿಸ್ತಾರೆ ಅಂತಂದರೆ ಆ ಪೈಪ್ಲೈನ್ಗಳು ಇವಾಗ ಇನ್ ಕೇಸ್ ಟ್ರಾನ್ಸ್ಪೋರ್ಟ್ ವಯ ರೋಡ್ ಅಂದರೆ ಏನಾನ ಗಾಡಿ ನಿಂತರೆ ಏನಾನ ಡ್ಯಾಮೇಜ್ ಆದರೆ ನಿಲ್ಲಿಸ್ತಾರೆ, ರಿಪೇರಿ ಮಾಡ್ತಾರೆ, ರೋಡಲ್ಲಿ ಟಕಾರ ಅಂತ ಹೋಯ್ತಾ ಇರ್ತಾರೆ. ಸೊ ಇವಾಗ ಅದೇನೇ ನೀವು ಪೈಪ್ಲೈನ್ ಹಾಕಿದ್ರೆ ಪೈಪ್ಲೈನು ಕಾಡೊಳಗಿಂದ ಹೋಗಿ ಅಲ್ಲೆಲ್ಲೋ ಹೋಗಿ ಅಂಡರ್ಗ್ರೌಂಡ್ ಹೋಗಿ ಮೇಲೋಗಿ ಕೆಳಗೋಗಿ ಎಲ್ಲ ಕಡೆ ಹೋಗಿರುತ್ತೆ. ನೀರಿನ ಪೈಪ್ಲೈನ್ ಹೊಡೆದಾದ್ರೆ ನೀರು ಏನೂ ಆಗೋದಿಲ್ಲ, ಎಲ್ಲ ಕಡೆ ಬಿಟ್ಬಿಡ್ತಾರೆ. ಸೊ ಅದೇ ಪೈಪ್ಲೈನು ಐರನ್ ಓರಿಂದ ತುಂಬಿರುತ್ತೆ, ಫುಲ್ಲು ಕೆಮಿಕಲ್ಸ್ ಇರುತ್ತೆ, ಆಳ ಮುಳ ಎಲ್ಲ ಇರುತ್ತೆ. ಅದೇನಾದರೂ ಕಾಡು ಮಧ್ಯ ಹೊಡೆದೋದ್ರೆ ದೀಪಾವಳಿನೇ ಕಾಡ್ದವತ್ತು ಫುಲ್ಲು ನಾಶ ಆಗಿಬಿಡುತ್ತೆ, ಅಲ್ಲಿ ಇನ್ನೇನು ಬೆಳೆಯೋದಕ್ಕೆ ಆಗೋದಿಲ್ಲ, ಆ ಥರ ಮಣ್ಣಾಳಾಗುತ್ತೆ. ಸೊ ಅದೊಂದು ರೀಸನ್ಗೋಸ್ಕರ ಕಾಡನ್ನ ಉಳಿಸೋದಕ್ಕೆ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಟೌನ್ಶಿಪ್ ಆಫ್ ಕುದುರೆಮುಖ ಐರನ್ ಓರ್ ಕಂಪನಿ ಇಲ್ಲಿ ಬಂದಾಗೋಗುತ್ತೆ. ಸೊ ಇದ್ರದ್ದು ಮೈನ್ ಆಫೀಸು ಬೆಂಗಳೂರಲ್ಲಿ ಕೂಡ ಇದೆ, ಬಟ್ ಇವಾಗ ಇಲ್ಲಿದ್ದಿದ್ದು ಮೈನಿಂಗ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ, ಇಲ್ಲಿ ಮೈನಿಂಗ್ ಮಾಡ್ತಾ ಇಲ್ಲ ಇವಾಗ. ಸೊ ಇದು ಜಾಂಬ್ಲೆ ಬ್ರಿಡ್ಜು, ಇದ್ರ ಮೇಲೆ ಬಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬ ಲಾಂಗ್ ಆಗಿರೋದಿಲ್ಲ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಆ್ಯಸ್ ಯು ಗೈಸ್ ಆಸ್ಕ್ ಮಿ ಅರ್ಲಿಯರ್, ನೀವು ಮೊದಲು ಕೇಳಿದ ಥರನೇ ಮಜಾ ಇದೆ ಗುರು. ಲೈಫು ನಾವು ಅಂದ್ಕೊಂಡಂಗೆಲ್ಲ ಹೋಗಲ್ಲ, ಲೈಫ್ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸಮಥಿಂಗ್ ಇದೆ ನದಿ ಥರ, ದಾರಿ ಇದ್ದ ಕಡೆ ಡೌನ್ ಇದ್ದ ಕಡೆ ಹರಿತಾ ಇರುತ್ತೆ ನಮ್ಮ ಲೈಫು. ನಾವು ನಿಲ್ಬಾರ್ದಷ್ಟೇ, ನಾವು ನಿಂತ್ವಾ ಅಲ್ಲೇ ಕರಗಿ ನೀರು ಹಾಕ್ತೀವಿ, ಮುಗ್ದೇ ಹೋಯ್ತು ನಮ್ಮ ಕತೆ. ಅದೇ ಹರಿತಾ ಇದ್ರೆ ಹಿಂದೆ ಇನ್ನೂ ಬರ್ತಾ ಇರುತ್ತೆ, ಇನ್ನೂ ಮುಂದೆ ಹೋಗ್ತಾ ಇರ್ತೀವಿ, ಹರಿತಾನೇ ಇರ್ತೀವಿ. ನದಿ ಹೋಗಿ ಸಮುದ್ರ ತಲುಪುತ್ತೆ, ಗೋಲ್ ಮುಟ್ತೀವಿ. ಹಾಗೆ ನಾವು ನಮ್ಮ ಲೈಫ್ನ ಗೋಲ್ ಮುಟ್ಟಿಸ್ಕೊಬೇಕು ಈಗಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಪ್ರತಿಷ್ಠಿತ ಕುದುರೆಮುಖ ಕಾಡು ಐರನ್ ಓರ್ ಕಂಪ್ನಿ ಇದೆಲ್ಲ ದೊಡ್ಡ ಪ್ರಪಂಚನೇ ಅಂತಲೇ ಹೇಳ್ಬೋದು, ದೊಡ್ಡ ಇದೇ ಒಂದು ವರ್ಲ್ಡ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಹ್ಯಾಪಿ ಇಲ್ಲಿ ಬಂದಿದ್ದಕ್ಕೆ, ನಿಮಗೆಲ್ಲ ತೋರಿಸಿ ನಿಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ, ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಪ್ಲೀಸ್ ಡೂ ಶೇರ್ ದ ವಿಡಿಯೋ, ಪ್ಲೀಸ್ ಡೂ ಕಮೆಂಟ್ ದ ವಿಡಿಯೋ. ಏನಾದರೂ ಇಷ್ಟ ಆಗಿದ್ದರೆ, ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇದೇ ಥರ ಕಂಟೆಂಟ್ ಕೊಡ್ತಾ ಇರ್ತೀನಿ, ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ಲವಿಂಗ್ ಮೀ ಸೋ ಫಾರ್. ಇನ್ನು ಮುಂದೆನೂ ಹಾಗೆ ಪ್ರೀತಿಸ್ತಾ ಇರಿ ಅಂತ ಹೇಳ್ತಾ ಎಲ್ಲ ಸಮಸ್ತ ಜನತೆಗೆ ಹೇಳೋದು ಒಂದೇ, ಓಕೆ ಫ್ರೆಂಡ್ಸ್, ಬಾಯ್. ಕ್ಯಾಮ್ರಾ ಫೋಟೋದಲ್ಲಿ ಆ್ಯಂಗಲ್ ಬರ್ತೀವಿ, ಹಿಂಗೆ ಬರ್ತೀವಿ, ಹಂಗೆ ಬರ್ತೀವಿ ಅನ್ನೋದಕ್ಕಿಂತ ಬೆಳ್ಳಗೆ ಬರೋದು ಭಾಳ ಇಂಪಾರ್ಟೆಂಟ್ ಇದೆ. ಓ ಈ ಕಡೆ ಕಾಫಿ ತೋತಾ ಇದೆ, ತೋತಾಂಗ್.